ವಿಶು, ನಿನ್ನ ಅವಸ್ಥೆ ನೋಡ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ. ಈಗಿನ ಕಾಲದಲ್ಲಿ ಒಂದು ಹೆಂಡತಿನ ನಿಭಾಯಿಸೋದೆ ತುಂಬಾ ಕಷ್ಟ ಅಂತ ಎಷ್ಟೋ ಜನ ಗಂಡಸರು ಒದ್ದಾಡ್ತಾರೆ. ಅಂಥದ್ರಲ್ಲಿ ನೀನು ಇಬ್ಬಿಬ್ರನ್ನ ಕಟ್ಕೊಂಡು ಒದ್ದಾಡ್ತಿರೋದನ್ನ ನೋಡ್ತಿದ್ರೆ ನನಗೆ ತುಂಬಾ ದುಃಖ ಆಗ್ತಿದೆ. ಅದಕ್ಕೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನನಗಿರೋದು ಒಬ್ಳೆ ಹೆಂಡತಿ, ರಾಧಿಕಾ. ಓಕೆ, ವಿಶಾಖನ್ ಬಗ್ಗೆ ಯಾಕೆ ಅಷ್ಟೊಂದು ಕಾಳಜಿ ತೋರಿಸ್ತೀಯಾ? ನಿನ್ಗೂ ವಿಶಾಖಂಗೂ ಏನ್ ಸಂಬಂಧ? ಅವಳನ್ನ ಈ ಮನೆಯಿಂದ ಹೊರಗೆ ಹಾಕೋದಕ್ಕೆ ಯಾಕೆ ಒಪ್ತಾ ಇಲ್ಲ ನೀನು? ವಿಶು, ನಾನ್ ನಿನ್ ಶತ್ರು ಅಲ್ಲ, ನಿನ್ ಸ್ವಂತ ಅಣ್ಣನ ಹೆಂಡತಿ. ನನಗೂ ನೀನ್ ನನ್ನ ಮೈದುನ ಅನ್ನೋ ಪ್ರೀತಿ ಇದೆ. ನೀನು ವಿವೇಕ್ ಮಾತಾಡಿದ್ನ ನಾನು ಕೇಳಿಸ್ಕೊಂಡೆ. ನನ್ನ ಮನ್ಸಿಗೆ ತುಂಬಾ ಬೇಜಾರಾಯ್ತು. ನೋಡ್ ವಿಶು, ನೀನ್ ವಿಶಾಖನ್ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡ. ನಾನ್ ವಿಶಾಖನ್ ನೋಡ್ಕೋತೀನಿ. ನೀನ್ ರಾಧಿಕನ್ ಜೊತೆ ಹೋಗು. ನನಗ್ ಚೆನ್ನಾಗ್ ಗೊತ್ತು ವಿಶು, ನೀನ್ ನನ್ನ ಮಾತನ್ನ ನಂಬಲ್ಲ. ನನ್ನ ನೋವು ಏನು ಅಂತ ನನಗ್ ಮಾತ್ರ ಗೊತ್ತು. ನನ್ನ ಎಕ್ಸ್ಪೀರಿಯನ್ಸ್ ಇಂದಾನೆ ನಾನು ಈ ಮಾತನ್ನ ನಿನ್ಗೆ ಹೇಳ್ತಾ ಇರೋದು. ಮದ್ವೆ ಆದ 6 ತಿಂಗಳಿಗೆ ವಿವೇಕ್ಗೆ ಆಕ್ಸಿಡೆಂಟ್ ಆಯ್ತು. ಅವ್ರು ಈ ಸ್ಥಿತಿ ತಲುಪಿದ್ರು. ನಾವಿಬ್ರು ಗಂಡ ಹೆಂಡತಿ ತರ ಲೈಫ್ ಲೀಡ್ ಮಾಡೋಕ್ ಆಗ್ಲೇ ಇಲ್ಲ. ಹತ್ರ ಇದ್ರು ಒಬ್ರಿಗೊಬ್ರು ಪರಿಚಯ ಇಲ್ದಿರೋರ್ ತರ ಬದುಕ್ತಾ ಇದೀವಿ. ವಿ ಆರ್ ವೆರಿ ಅನ್ಲಕ್ಕಿ. ನಮ್ ಹಾಗೆ ನಿಮಗಾಗ್ಬಾರ್ದು ವಿಶು. ವಿಶು, ಗಂಡನ ಪ್ರೀತಿಗೋಸ್ಕರ ಹೆಣ್ಮಕ್ಳು ಆಸೆ ಪಡೋದೇ ತಪ್ಪಾ? ಮದ್ವೆ ಆದ್ಮೇಲೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಏಕಾಂತವಾಗಿರೋ ಅಗತ್ಯ ಇದೆ ಅಂತ ಅನ್ಸಲ್ವಾ ನಿಮ್ಗೆ? ಇಲ್ಲೋ ಮನೆ ತುಂಬಾ ಜನ. ರಾಧಿಕಂಗ್ ನಿನ್ ಜೊತೆ ಮುಕ್ತವಾಗಿ ಮಾತಾಡೋಕೆ ಪ್ರೈವಸಿ ಬೇಡವಾ? ಅಲ್ಲ ವಿಶು, ರಾಧಿಕಾ ಯಾವತ್ತಾದ್ರೂ ನಿಮ್ಗೆ ಈ ರೀತಿ ಕೇಳಿದಳ? ಫಾರ್ ದ ಫಸ್ಟ್ ಟೈಮ್ ಕೇಳ್ತಾ ಇದ್ದಾಳೆ. ಪಾಪ, ಯಾವಾಗ ನೋಡಿದ್ರು ಮನೆ ಕೆಲ್ಸ ಅಂತ ಸಾಯ್ತಾ ಇರ್ತಾಳೆ. ಅವಳು ಮನುಷ್ಯಳಲ್ವೇನೋ? ಅವಳಿಗೂ ಗಂಡನ ಜೊತೆ ಹಾಯಾಗಿರ್ಬೇಕು ಅಂತ ಅನ್ಸಿದೆ, ಅದಕ್ಕೆ ಕೇಳಿದಾಳೆ. ಈಗ ನೀನ್ ಬರಲ್ಲ ಅಂದ್ರೆ ಅವಳ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ಇನ್ಸಲ್ಟ್ ಮಾಡಿದಾಗತ್ತೆ ವಿಶು. ಲೈಫ್ ಲಾಂಗ್ ಅವಳಿ ನೋವನ್ನ ಖಂಡಿತ ಮರೆಯಲ್ಲ. ರಾಧಿಕನ್ ಮನ್ಸಿಗೆ ಬೇಜಾರಾದ್ರೆ ನಿನಗ್ ಖುಷಿನಾ ವಿಶು? ವಿಶು, ಹೆಣ್ಣನ್ ಮನ್ಸನ್ನ ಅರ್ಥ ಮಾಡ್ಕೊ ಪ್ಲೀಸ್ ವಿಶು. ನೀವ್ ಹೇಳೋದು ನನಗೆ ಅರ್ಥ ಆಗತ್ತೆ ಅದಕ್ಕೆ, ಬಟ್ ಗಿಟ್ ಏನು ಇಲ್ಲ ವಿಶು. ಇಷ್ಟಪಟ್ಟು ರಾಧಿಕನ್ ಮದ್ವೆ ಆಗಿದ್ಯಾ? ಅವಳಿಗೆ ಇಷ್ಟ ಆಗೋ ತರ ನಡ್ಕೊಳ್ಳೋದು
ನಿನ್ ಡ್ಯೂಟಿ. ಈಗ ನೀನು ಅವಳನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಲೈಫ್ ಲಾಂಗ್ ರಾಧಿಕಾ ನಿನ್ನ ಏನು ಕೇಳಲ್ಲ. ಆದ್ರೆ ಈಗಲೇ ಬೇಡ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗೋಣ ಅಂತ. ಇನ್ಫ್ಯಾಕ್ಟ್ ವಿವೇಕಣ್ಣನು ಅದೇ ಹೇಳ್ದ. ವಿಶು, ನಿಮ್ ವಿವೇಕಣ್ಣಂಗೂ ರೊಮ್ಯಾಂಟಿಕ್ ಫೀಲಿಂಗ್ಸೇ ಇಲ್ಲ. ಎಲ್ಲ ಫೀಲಿಂಗ್ಸ್ಗಳು ಸತ್ತು ಹೋಗಿದಾವೆ. ನಿಮ್ ವಿವೇಕಣ್ಣಂಗೆ ವ್ಯವಹಾರದ ಬಗ್ಗೆ ಮಾತ್ರ ಚೆನ್ನಾಗಿ ಗೊತ್ತು. ನೋಡ್ ವಿಶು, ನೀನೇನು ವರಿ ಮಾಡ್ಕೋಬೇಡ. ನೀನ್ ಟ್ರಿಪ್ಗೆ ಹೋಗ್ಲೇಬೇಕು. ಟ್ರಸ್ಟ್ ಕೆಲ್ಸನೆಲ್ಲ ಪ್ರದೀಪ್ ನೋಡ್ಕೋತಾನೆ. ವಿವೇಕ್ನ ಒಪ್ಸೋ ಜವಾಬ್ದಾರಿ ನಂದು. ವಾಟ್ ಡು ಯು ಸೇ? ಓಕೆ. ಥ್ಯಾಂಕ್ ಯು ಅದಕ್ಕೆ. ವೆಲ್ಕಮ್. ಪರಮಾತ್ಮನ ಹತ್ರ ಎಷ್ಟು ಕೇಳ್ಕೊಂಡ್ರು ಅವನಿಗೆ ನಮ್ಮ ಮೇಲೆ ದಯ ಇಲ್ಲ ರೀ. ಕರಳು ಬಳ್ಳಿ ಕುತ್ತಿಗೆಗೆ ಸಿಕ್ಕಾಕೊಂಡು ತಾಯಿ ಹೊಟ್ಟೆಲೆ ಎಷ್ಟೋ ಮಕ್ಕಳು ಸತ್ತು ಹೋಗಿದಾವೆ. ಹೆರಿಗೆಲ್ ಕಷ್ಟ ಆಗಿ ತಾಯಿ ಮಗು ಮುಖ ನೋಡಕ್ ಮುಂಚೆನೆ ಹೋಗಿರೋದು ಇದೆ. ಇದ್ರಲ್ಲಿ ಯಾವ್ದಾದ್ರೂ ಒಂದಾಗಿದ್ರು ಸಾಕಿತ್ತು. ಈ ವಿಶಾಖ ಹುಟ್ಟಿದ ತಕ್ಷಣ ಸತ್ತು ಹೋಗಿದ್ದಿದ್ರು ನನಗೆ ಬೇಜಾರಾಗ್ತಿರ್ಲಿಲ್ಲ. ಅಥವಾ ನಾನೇ ಅವಳಿಗೆ ಜನ್ಮ ನೀಡಿದ ತಕ್ಷಣ ಕಣ್ಣು ಮುಚ್ಚಿದ್ರು. ಇದನ್ನೆಲ್ಲ ನೋಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ರೀ. ಪಾಪಿ ನಾನು. ಶರೀರೆ ಅರಿಫ್ ಪ್ರಹರತಿ ಹೃದಯೇ ಸ್ವಜನಸ್ತತ. ಅಂದ್ರೆ ಶತ್ರುಗಳು ನಮ್ಮ ಶರೀರಕ್ಕೆ ಗಾಯವನ್ನು ಮಾಡ್ತಾರೆ, ಆದರೆ ನಮಗ ಬೇಕಾದವರು ನಮ್ಮ ಹೃದಯಕ್ಕೆ ಶೂಲ ತಗೊಂಡು ಇರಿತಾರೆ ಅಂತ ಸಂಸ್ಕೃತದ ವಾಕ್ಯ. ಶರೀರಕ್ಕಾಗಿರೋ ಗಾಯ ಬೇಗ ವಾಸಿಯಾಗುತ್ತೆ, ಆದರೆ ಮನಸ್ಸಿನ ಮೇಲಾಗಿರೋ ಗಾಯ ಶಾಶ್ವತ, ಅದು ವಾಸಿ ಆಗೋದೇ ಇಲ್ಲ. ವಿಶಾಖನೂ ಹಾಗೆ. ಹಿತಶತ್ರು, ಅವಳಿಂದ ಯಾರಿಗೂ ಸುಖ ಇಲ್ಲ, ಬರೀ ನೋವು ಮಾತ್ರ. ಈ ನಮ್ಮ ಕೂಸು ರಾಧಿಕಾ ಇವಳನ್ನು ಕಟ್ಕೊಂಡು ಅದೆಷ್ಟು ಪಡಬಾರದ ಹಿಂಸೆ ಅನುಭವಿಸ್ತಾ ಇದ್ದಾಳೋ ಏನು. ಅದನ್ನ ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬಾ ದುಃಖ ಆಗುತ್ತೆ ದೇವಕಿ. ನಾನ್ ರಾಧಿಕನ್ ಹತ್ರ ಮಾತಾಡ್ಲ? ಅವಳಿಗೊಂದ್ ಸ್ವಲ್ಪ ಧೈರ್ಯ ಹೇಳಿ ಆದಷ್ಟು ಬೇಗ ವಿಶಾಖನ ಅಲ್ಲಿಂದ ಹೊರಡಿಸು ಅಂತ ಹೇಳ.
ವಿಶಾಖ ಅಲ್ಲಿರಷ್ಟು ದಿನಾನು ನಮ್ಮ ರಾಧಿಕಾ ಕಣ್ಣೀರ್ ಹಾಕೋದು ತಪ್ಪಲ್ಲ ರೀ. ಹೋಗೋದಕ್ಕೆ ಫೋನ್ ಮಾಡು. ಇಂಥ ಸಮಯದಲ್ಲಿ ಯಾರು ಏನೇ ಮಾತಾಡಿದ್ರು ಹೆಣ್ಮಕ್ಕಳಿಗೆ ತಾಯಿ ಮಾತಾಡ್ದಾಗ ಆಗಲ್ಲ. ಹೋಗು, ಮಾತಾಡು. ನಿಂತ್ಕೋ. ಈಗ ಸುಮ್ನೆ ಅವಳು ಯಾಕೆ ಫೋನ್ ಮಾಡ್ಬೇಕು? ರಾಧಿಕಾ ಏನಾದ್ರೂ ಹಾಸಿಗೆ ಹಿಡ್ಕೊಂಡು ಮಲಗಿದಾಳ ಅಥವಾ ಅವಳಿಗೆ ಏನಾದ್ರೂ ಬರಬಾರ್ದು ರೋಗ ಬಂದಿದ್ಯಾ? ದೇವ್ಗೆ ಹೋಗಿ ಫೋನ್ ಮಾಡಿ ಅವಳಿಗೆ ಧೈರ್ಯ ಹೇಳೋದಿಕ್ಕೆ. ವಿಶಾಖ ರಾಧಿಕನಿಗೆ ಸ್ವಂತ ಅಕ್ಕ ತಂಗಿಯರು ಹೊಂದ್ಕೊಂಡು ಹೋಗೋದು ಒಳ್ಳೇದಲ್ವಾ? ಈಗ ರಾಧಿಕನಿಗೆ ನೀವೇ ದುರ್ಬುದ್ಧಿ ಹೇಳ್ಕೊಡ್ತಾ ಇದ್ದೀರಲ್ಲ, ಇದು ಸರಿನಾ? ನನ್ನ ಮಗಳ ರಾಧಿಕನ್ಗೆ ಅಕ್ಕ ತಂಗಿ ಯಾರೂ ಇಲ್ಲ. ಅರ್ಥ ಆಯ್ತಾ? ಆಯ್ತಪ್ಪ, ರಾಧಿಕಾನೇ ನೀನ್ ಸರ್ವಸ್ವ ಅಂತ ಇಟ್ಕೊಳ್ಳೋಣ. ಈಗೇನು ಅವಳ ಅತ್ತೆ ಮನೆಯಲ್ಲಿ ಸುಖವಾಗಿಲ್ಲ ಅನ್ನೋ ತಾನೇ ನೀ ಹೇಳ್ತಿರೋದು? ಅಲ್ಲ ಕಣೋ ಪೂರ್ಣ, ಅವಳಿಗೇನಾದ್ರೂ ತೊಂದರೆ ಆದ್ರೆ ವಿಚಾರಿಸೋದಕ್ಕೆ ಅವಳ ಗಂಡ ವಿಶ್ವ ಇದ್ದಾನೆ. ಅವ್ರ ಮನೆಯಲ್ಲಿ ಹಿರಿಯರು ಅಂತ ಅನ್ನಿಸ್ಕೊಂಡಿರೋವ್ರ ಅಜ್ಜಿ ಇದ್ದಾರೆ, ಅತ್ತೆ ಇದ್ದಾರೆ, ವಿಶು ಚಿಕ್ಕಪ್ಪನೂ ಇದ್ದಾರೆ, ಅಣ್ಣ ತಮ್ಮ ಅತ್ತಿಗೆ ನಾದ್ ನಿಂತ ಎಲ್ಲರೂ ಇದ್ದಾರೆ, ಮನೆ ತುಂಬಾ ಜನ ಇದ್ದಾರೆ. ಇಷ್ಟೆಲ್ಲ ಇರ್ಬೇಕಾದ್ರೆ ನೀವ್ಯಾಕೆ ಅವಳ ಸಂಸಾರದಲ್ಲಿ ಮೂಗ್ ತೋರಿಸ್ತಾ ಇದ್ದೀರಿ? ಸುಮ್ಮನೆ ಇದ್ಬಿಡಿ. ರಾಧಿಕಾ ಜಾಣೆ, ನೀವೇನು ಅವಳಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಗಂಡನ ಮನೆಯವ್ರ ಹತ್ರ ಮಾತಾಡಿ ಹೇಳಿ ಕೇಳಿ ಹೇಗ್ ಸಂಸಾರ ತುಂಬಿಸ್ಕೊಂಡು ಹೋಗ್ಬೇಕು ಅನ್ನೋ ಶಕ್ತಿ ಇದೆ ಅವಳಿಗೆ. ಬುದ್ಧಿವಂತೆ ಅವಳು. ಎಷ್ಟೇ ಬುದ್ಧಿವಂತರಾದ್ರೂ ತಲೆ ಕೆಟ್ಟಾಗ ಬುದ್ಧಿ ಓಡೋದಿಲ್ಲ. ಅತಿ ಬುದ್ಧಿವಂತರು ಕೂಡ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಇಡ್ಬೋದು. ದೇವ್ಕಿ, ನೀನು ಹೋಗಿ ಫೋನಲ್ಲಿ ರಾಧಿಕಾ ಹತ್ರ ಮಾತಾಡು. ನೀನು ಮಾತಾಡಿದ್ರೆ ಅವಳ ಮನಸ್ಸು ನಿರಾಳಾಗುತ್ತೆ. ಈಗ ಬಂದಿರೋ ಗಂಡಾಂತರನ ಹೇಗ ಎದುರಿಸ್ಬೇಕು ಅನ್ನೋದು ಆ ಮಗುಗೂ ಗೊತ್ತಾಗುತ್ತೆ. ಇತ್ತೀಚೆಗೆ ಅಳಿಯಂದ್ರು ಮನಸ್ಸನ್ನ ತುಂಬಾ ಕೆಡಿಸ್ಕೊಂಡಿದ್ದಾರೆ. ಮನೆಯಲ್ಲಿರೋರು ಯಾರು ಏನೇ ಹೇಳಿದ್ರು ಅದನ್ನ ಕೇಳೋ ಸ್ಥಿತಿನಲ್ಲಿ ಅವರಿಲ್ಲ. ಇಂಥ ಸಂದರ್ಭಗಳಲ್ಲಿ ಗಂಡ ಹೆಂಡತಿ ಮಧ್ಯ ವೈಮನಸ್ಯ ಬರೋದು ಹೆಚ್ಚೇನಲ್ಲ. ಹೋಗು, ಕೂಸ್ಗೆ ಫೋನ್ ಮಾಡಿ ಮಾತಾಡು. ಹೋಗು ದೇವ್ಕಿ, ಮಾತಾಡು. ಅವ್ರ ಮನೇಲೂ ಹಿರಿಯರಿದ್ದಾರೆ, ಅವರೆಲ್ಲ ಬಗೆಹರಿಸ್ಕೋತಾರೆ. ನೀವ್ ಯಾಕೆ ಗಂಡ ಹೆಂಡತಿದಕ್ಕೆಲ್ಲ ತಲೆ ಹಾಕ್ತಿದ್ದೀರಾ? ನಾನ್ ಹೇಳ್ತಾ ಇದ್ದೀನಿ, ನೀನ್ ಫೋನ್ ಮಾಡ್ಬೇಡ. ದೇವ್ಕಿ, ಫೋನ್ ಮಾಡು. ಹಲೋ ಹಲೋ, ನಾನು ರಾಧಿಕಾ ಅಮ್ಮ ಮಾತಾಡ್ತಾ ಇರೋದು. ಗೊತ್ತಾಯ್ತು, ಹೇಳಿ ಅತ್ತೆ, ಚೆನ್ನಾಗಿದ್ದೀರಾ? ಹ್ಞೂ ಕಣಪ್ಪ, ಚೆನ್ನಾಗಿದ್ದೀನಿ. ರಾಧಿಕನ್ ಹತ್ರ ಮಾತಾಡ್ಬೇಕಿತ್ತ? ಕರಿತೀನಿ. ವಿಶು, ನನಗೆ ನಿನ್ನ ಹತ್ರನೂ ಮಾತಾಡೋದಿದೆ ಕಣಪ್ಪ. ಹೇಳಿ ಅತ್ತೆ. ನೀವು ವಿಶಾಖನ ನಿಮ್ಮನೆ ಕರ್ಕೊಂಡ್ಬಂದಿದ್ದೀರಿ ಅಂತ ಗೊತ್ತಾಯ್ತು.
ಯಾಕೆ ವಿಶಾಖನ ಕರ್ಕೊಂಡು ಬರೋದಕ್ಕೆ ಹೋದ್ರಿ? ನೋಡು ವಿಶು, ನೀನು ರಾಧಿಕನ ಮೆಚ್ಚಿ ಮದ್ವೆ ಮಾಡ್ಕೊಂಡಿದ್ಯಾ. ರಾಧಿಕಾ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾಳೆ, ಸಾಕಷ್ಟು ನೊಂದಿದ್ದಾಳೆ. ಈಗ ನಿಮ್ಮನ್ನ ಮದುವೆಯಾಗಿ ನೆಮ್ಮದಿಯಾಗಿರೋದಕ್ಕೆ ಅವಳಿಗೆ ಅವಕಾಶ ಸಿಕ್ಕಿದೆ. ಈ ವಿಶಾಖನಿಂದಾಗಿ ಅವಳು ನೆಮ್ಮದಿ ಹಾಳಾಗೋದು ನನಗಿಷ್ಟ ಇಲ್ಲ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನೋಡು ವಿಶು, ನಾನು ಚಿಕ್ಕ ಮಕ್ಕಳಿದ್ದಾಗಿಂದನೂ ನಾನು 2 ಹೆಣ್ಮಕ್ಳನ್ನು ನೋಡಿದ್ದೀನಿ. ವಿಶಾಖನಿಂದಾಗಿ ರಾಧಿಕಾ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲಪ್ಪ. ಸತ್ಯ, ಕೊನೆ ಪಕ್ಷ ಈಗ್ಲಾದ್ರೂ ರಾಧಿಕಂಗೆ ನ್ಯಾಯವಾಗಿ ಸಿಗಬೇಕಾಗಿರೋ ಸುಖ ಸಿಕ್ಕಿದೆ. ಅವಳ ಕಷ್ಟಗಳನ್ನೆಲ್ಲ ಆ ಕೃಷ್ಣ ದೂರ ಮಾಡ್ದ. ದೇವ್ರಂತ ಗಂಡ, ಸ್ವರ್ಗದಂತ ಪರಿವಾರ ಅವಳು ಕೊಟ್ಟ ಅಂತ ನೆಮ್ಮದಿಯಾಗಿದ್ದೆ. ಈ ವಿಶಾಖನಿಂದಾಗಿ ನನ್ನ ಕೂಸಿನ ಜೀವನ ನರಕ ಆಗೋದ್ ಬೇಡ ವಿಶು. ಅತ್ತೆ, ರಾಧಿಕಾಗೆ ಅನ್ಯಾಯ ಆಗೋಕೆ ನಾನು ಬಿಡಲ್ಲ. ಅವಳ ಸಂತೋಷಕ್ಕೆ ಏನೂ ಕಡಿಮೆ ಮಾಡಲ್ಲ. ಅವಳು ಸಂತೋಷವಾಗಿರ್ಬೇಕು ಅಂತಾನೆ ಅವಳನ್ನ ಟೂರ್ ಕರ್ಕೊಂಡು ಹೋಗ್ತಾ ಇರೋದು. ಏನು ಟೂರ್ ಹೋಗ್ತಿದ್ದೀರಾ? ನೋಡು ವಿಶು, ನಮ್ಮೆಲ್ಲರಿಗಿಂತನೂ ನಿನಗೆ ರಾಧಿಕನ್ ಮೇಲೆ ಪ್ರೀತಿ ಜಾಸ್ತಿ. ಯಾವುದೇ ಕಾರಣಕ್ಕೂ ನೀನು ಅವಳ ಮನಸ್ಸು ನೋಯಿಸಲ್ಲ ಅನ್ನೋ ನಂಬಿಕೆ ನನಗಿದೆ ಕಣಪ್ಪ. ಒಟ್ನಲ್ಲಿ ನೀವಿಬ್ರು ತುಂಬಾ ಸಂತೋಷವಾಗಿರ್ಬೇಕು ವಿಶು. ಅಷ್ಟೇ ಅಷ್ಟೇ ಕಣಪ್ಪ ನಾವು ಬಯಸೋದು. ಖಂಡಿತ ಅತ್ತೆ. ಸರಿ ಇರಿ, ರಾಧಿಕಂಗೆ ಕೊಡ್ತೀನಿ. ಇರ್ಲಿ ಬಿಡು, ನನ್ಗೆ ರಾಧಿಕನ್ ಭವಿಷ್ಯದ ಬಗ್ಗೆ ಚಿಂತೆ ಆಗ್ಬಿಟ್ಟಿತ್ತು. ಅವಳು ಏನೇನ್ ಸಂಕಟ ಅನುಭವಿಸ್ತಿದ್ದಾಳೋ ಅಂತ ಮನ್ಸಿಗೆ ಯೋಚನೆ ಆಗ್ಬಿಟ್ಟಿತ್ತು. ಈಗ ನಿನ್ ಮಾತು ಕೇಳಿ ಮನ್ಸಿಗೆ ಎಷ್ಟೋ ನೆಮ್ಮದಿ ಆಯ್ತು ವಿಶು. ನಾನು ಇನ್ನೊಮ್ಮೆ ಯಾವಾಗ್ಲಾದ್ರೂ ರಾಧಿಕನ್ ಹತ್ರ ಮಾತಾಡ್ತೀನಿ. ಸರಿ ಅತ್ತೆ, ಬಾಯ್. ಸರಿಯಪ್ಪ.